ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ಶುರುವಾಗಿ ಸುಮಾರು 38 ದಿನ ಆಗಿದೆ. ಆದ್ರೂ ಕೂಡ ಇನ್ನು ಅಟ್ಯಾಕ್ಗಳು ನಡೀತಾನೆ ಇದೆ, ಯುದ್ಧ ಮುಂದುವರಿತಾನೆ ಇದೆ. ಹಲವು ದೇಶಗಳು ಇವರ ಮಧ್ಯಸ್ಥಿಕೆ ವಹಿಸಿ ಯುದ್ಧವನ್ನ ಕೊನೆಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಈ ಮಧ್ಯೆ ಇರಾನ್ನ ಕಣ್ಣು ಭಾರತದ ಮೇಲೆ ಇದೆ. ಏನಕ್ಕೆ ಭಾರತವನ್ನ ಇರಾನ್ ನೋಡ್ತಾ ಇರೋದು ಅಂತ ತಿಳ್ಕೊಬೇಕಾ? ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಸುಮಾರು 38 ದಿನಕ್ಕೆ ಕಾಲಿಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಈ ಸಂದರ್ಭದಲ್ಲಿ ಇರಾನ್ ಕಣ್ಣು ಭಾರತದ ಮೇಲೆ ನೆಟ್ಟಿದೆ. ಭಾರತದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕರ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಇಲಾಹಿ ಅವರು ಶಾಂತಿಗಾಗಿ ಮನವಿ ಮಾಡಿಕೊಂಡಿದ್ದಾರೆ. ಅವರು ಭಾರತದ ರಾಜತಾಂತ್ರಿಕತೆಯನ್ನ ಶ್ಲಾಘಿಸ್ತಾ ಈ ಬಿಕ್ಕಟ್ಟಿನಲ್ಲಿ ಭಾರತ ದೊಡ್ಡ ಪಾತ್ರ ವಹಿಸಬಲ್ಲದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಾರತವನ್ನ ಮಧ್ಯಸ್ಥಿಕೆ ವಹಿಸುವಂತೆ ಕೇಳ್ಕೊಳ್ತಾ ಇದ್ದಾರೆ. ಭಾರತಕ್ಕೆ ಬಂದ ಇರಾನ್ ನಾಯಕ ಶಾಂತಿಗಾಗಿ ಒತ್ತಾಯಿಸ್ತಾ ಇದ್ದಾರೆ. ಭಾರತೀಯ ರಾಜತಾಂತ್ರಿಕತೆಯನ್ನ ಶ್ಲಾಘಿಸಿದ್ದಾರೆ. ಭಾರತೀಯ ಟ್ಯಾಂಕರ್ಗಳು ಹಾರ್ಮುಜ್ ಅನ್ನ ಸುರಕ್ಷಿತವಾಗಿ ದಾಟ್ತಿರೋದ್ರಿಂದ ಭಾರತವನ್ನ ಪ್ರಮುಖ ಮಧ್ಯವರ್ತಿಯಾಗಿ ನೋಡಲಾಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕರ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಇಲಾಹಿ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಏನಂತ ಅಂದ್ರೆ, ನಾವು ಶಾಂತಿಯ ಬಗ್ಗೆ ಮಾತನಾಡಬೇಕು, ನಾವು ಜಗತ್ತಿಗೆ ಶಾಂತಿಯನ್ನು ತರಬೇಕು. ಭಾರತೀಯ ರಾಜತಾಂತ್ರಿಕತೆ ತುಂಬಾ ಒಳ್ಳೆಯದು ಮತ್ತು ಇಲ್ಲಿಯವರು ಹೆಚ್ಚು ಮಹತ್ವದ ಪಾತ್ರ ವಹಿಸಬಹುದು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವರು ಯುದ್ಧವನ್ನ ಬಹಳ ದೊಡ್ಡ ತಪ್ಪು ಅಂತ ಕರೆದಿದ್ದಾರೆ. ಇನ್ನು ಕೇವಲ ಇರಾನ್ ವಿರುದ್ಧದ ಯುದ್ಧವಲ್ಲ, ಇದು ಇಡೀ ಮಾನವ ಕುಲದ ವಿರುದ್ಧದ ಯುದ್ಧ, ಇದು ಇಡೀ ಪ್ರಪಂಚದ ವಿರುದ್ಧವಾಗಿದೆ ಅಂತ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಈ ಯುದ್ಧದಿಂದಾಗಿ ವಿವಿಧ ದೇಶಗಳಲ್ಲಿ ಜನರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅವರು ವಿವರಿಸಿದ್ದಾರೆ. ಹೀಗಾಗಿ ಭಾರತವನ್ನ ಮಧ್ಯವರ್ತಿಯಾಗುವಂತೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇರಾನ್ ಯುದ್ಧದಲ್ಲಿ ಭಾರತವನ್ನ ಪ್ರಮುಖ ಮಧ್ಯವರ್ತಿ ಅಂತ ಪರಿಗಣಿಸಲಾಗ್ತಾ ಇದೆ. ಇದಕ್ಕೂ ಮುಂಚೆ ಭಾರತದಲ್ಲಿ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವರು ಕೂಡ ನವದೆಹಲಿ ಉದ್ವಿಗ್ನತೆ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ ಮತ್ತು ಸಕಾರಾತ್ಮಕ ಪಾತ್ರ ವಹಿಸಬಲ್ಲದು ಅಂತ ಹೇಳಿದ್ರು. ಭಾರತದ ಸಮತೋಲಿತ ವಿದೇಶಾಂಗ ನೀತಿ ಮತ್ತು ಎಲ್ಲಾ ದೇಶಗಳೊಂದಿಗಿನ ಸುಸಂಬಂಧಗಳು ಇದಕ್ಕೆ ಸಹಾಯವಾಗುತ್ತದೆ ಅಂತ ಅವರು ಗಮನ ಸೆಳೆದಿದ್ರು. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉದ್ವಿಗ್ನತೆಗೆ ತಾತ್ಕಾಲಿಕ ವಿರಾಮ ಘೋಷಿಸಿದ ನಂತರ ಪಾಕಿಸ್ತಾನಿ ಮಧ್ಯವರ್ತಿಗಳ ಮೂಲಕ ಟೆಹರಾನ್ಗೆ 15 ಅಂಶಗಳ ಕದನ ವಿರಾಮ ಯೋಜನೆಯನ್ನ ಕಳಿಸಿದ್ರು. ಪಾಕಿಸ್ತಾನ ಮಾತುಕತೆಗಳನ್ನು ಆಯೋಜಿಸಲು ಮುಂದಾಗಿತ್ತು. ಆದರೆ ಉಗ್ರಗಾಮಿ ಚಟುವಟಿಕೆಗಳೊಂದಿಗೆ ಪಾಕಿಸ್ತಾನದ ಹಿಂದಿನ ಸಂಪರ್ಕಗಳು ಈ ಪ್ರಯತ್ನಗಳನ್ನ ಕಷ್ಟಗೊಳಿಸ್ತಾ ಇದೆ. ಏನೇ ಹೇಳಿ, ಈ ಯುದ್ಧ ಎಷ್ಟೇ ಮುಂದುವರಿತಾ ಇದ್ರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ಭಾರತೀಯ ಹಡಗುಗಳು ದಾಟ್ತಾ ಇದೆ. ಅದು ನಮಗೆ ಸಂತೋಷದ ಸಂಗತಿ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಉದ್ವಿಗ್ನತೆ ನಡುವೆ ಕೂಡ ಭಾರತೀಯ ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟ್ತಾ ಇದೆ. ಇತ್ತೀಚೆಗೆ ಭಾರತದ ಧ್ವಜ ಹೊತ್ತ ಮತ್ತೊಂದು LPG ಟ್ಯಾಂಕರ್ ಗ್ರೀನ್ ಆಶಾ ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿದೆ. ಸಂಘರ್ಷ ಪ್ರಾರಂಭವಾದ ನಂತರ ಈ ಮಾರ್ಗದ ಮೂಲಕ ಹಾದು ಹೋಗ್ತಿರುವ 9ನೇ ಭಾರತೀಯ ಟ್ಯಾಂಕರ್ ಇದಾಗಿತ್ತು. ಹಾರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ನಿರ್ಣಾಯಕ ತೈಲ ಮತ್ತು ಅನಿಲ ಸಾಗಣೆ ಮಾರ್ಗವಾಗಿದೆ. ಉದ್ವಿಗ್ನತೆ ಹೆಚ್ಚಿದ್ರೂ ಭಾರತೀಯ ಹಡಗುಗಳು ಅಡೆತಡೆಗಳ ನಡುವೆಯೂ ತಮ್ಮ ಪ್ರಯಾಣವನ್ನ ಮುಂದುವರೆಸಿವೆ. ಇದು ಭಾರತದ ಇಂಧನ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ನಲ್ಲಿ ಈಗ ಯುದ್ಧ 6ನೇ ವಾರಕ್ಕೆ ಕಾಲಿಟ್ಟಿದೆ. ಭಾರತೀಯ ಹಡಗುಗಳು ನಿರಂತರವಾಗಿ ಸಾಗಣೆ ಮುಂದುವರಿಸ್ತಾ ಇರುವುದು ಭಾರತದ ಇಂಧನ ಸರಬರಾಜು ವ್ಯವಸ್ಥೆಯನ್ನ ಸುರಕ್ಷಿತವಾಗಿರಿಸಿದೆ. ಆದರೆ ಯುದ್ಧ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಇದರಿಂದ ತೈಲ ಬೆಲೆಗಳು ಮತ್ತು ಜಾಗತಿಕ ಸಾಗಣೆಯ ಮೇಲೆ ಒತ್ತಡ ಬೀರ್ತಾ ಇದೆ. ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಇಲಾಹಿ ಅವರ ಶಾಂತಿ ಮನವಿ ಮತ್ತು ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋದು ಭಾರತ ಇರಾನ್ ಸಂಬಂಧಗಳಲ್ಲಿ ಮಹತ್ವದ್ದಾಗಿದೆ. ಹಾಗಾಗಿ ಭಾರತ ಎಲ್ಲಾ ಕಡೆಗಳೊಂದಿಗೆ ಸಮತೋಲಿತ ನೀತಿ ಅನುಸರಿಸ್ತಾ ಇದ್ದು ಈ ಬಿಕ್ಕಟ್ಟಿನಲ್ಲಿ ಶಾಂತಿ ಪ್ರಯತ್ನಗಳಲ್ಲಿ ಪ್ರಮುಖ ಪಾತ್ರ ವಹಿಸಬಲ್ಲದು ಎಂಬ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಭಾರತ ಈ ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಮಧ್ಯವರ್ತಿಯಾಗಿ ವಹಿಸುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗೇನಾದ್ರೂ ಮಧ್ಯವರ್ತಿಯಾಗಿ ಭಾರತ ಎಂಟ್ರಿ ಕೊಟ್ರೆ ಈ ಯುದ್ಧ ಆದಷ್ಟು ಬೇಗ ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ನಿಮ್ಗೇನನ್ಸುತ್ತೆ? ಈ ಭಾರತ ಯುದ್ಧದ ಮಧ್ಯೆ ಎಂಟ್ರಿ ಕೊಡುತ್ತಾ? ಭಾರತ ಎಂಟ್ರಿ ಕೊಟ್ಟಿದ ತಕ್ಷಣ ಯುದ್ಧ ನಿಲ್ಲುತ್ತಾ? ಕಮೆಂಟ್ ಮಾಡಿ.